ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನು ಮಾಡಿರುವಂಥ ಮಾಸ್ಟರ್ ಚಿನ್ಮಯ್ ಜಿಕೆ, ಶ್ರೀ ಗಣೇಶ್ ರಾಮಚಂದ್ರ ಭಟ್ ಮತ್ತು ಶ್ರೀಮತಿ ಮಾಲಿನಿ ಹೆಗಡೆ ದಂಪತಿಗಳ ಪುತ್ರ ಚಿನ್ಮಯ್ ಜಿಕೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನೋ ಹಾಗೆ ಉಜ್ವಲ ಭವಿಷ್ಯದ ದ್ಯೋತಕವಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸಾಮಾನ್ಯವಾಗಿ ಮಕ್ಕಳು ಯಾವುದಾದ್ರೂ ಒಂದು ವಿಷಯದಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಾರೆ, ಆದರೆ ಚಿನ್ಮಯ್ ಬಹುಮುಖ ಪ್ರತಿಭೆಯ ವಿದ್ಯಾರ್ಥಿ. ಇವರಿಗೆ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು ಗೌರವದ ಸನ್ಮಾನವನ್ನು ನಡೆಸಬೇಕು ಅಂತ ಕೇಳಿಕೊಳ್ತಾ, ಬೆಳ್ತಂಗಡಿಯ ಶ್ರೀ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿ ಈ ವರ್ಷದ SSLC ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕಗಳನ್ನು ಗಳಿಸೋದರ ಮೂಲಕ ಕರ್ನಾಟಕ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಂಥ ಹೆಗ್ಗಳಿಕೆ ಮಾಸ್ಟರ್ ಚಿನ್ಮಯ್ ಜಿಕೆ ಅವರದು. ವಿದ್ಯಾ ದದಾತಿ ವಿನಯಂ ಅನ್ನೋ ಮಾತಿದೆ. ವಿದ್ಯೆ ವಿನಯ ಗುಣವನ್ನು ತಂದುಕೊಡುತ್ತೆ. ಚಿನ್ಮಯ್ರವರಲ್ಲಿ ವಿನಮ್ರತೆ ಧಾರಾಳವಾಗಿದೆ. ವಿವಿಧ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರಕಟಿಸಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಅನ್ನು ಮುಗಿಸಿದ್ದು ವಿದ್ವತ್ತನ್ನು ಕಲಿತಿದ್ದಾರೆ. ಚಿತ್ರಕಲೆಗಳಲ್ಲಿ ಕೂಡ ಒಲವನ್ನು ಹೊಂದಿರುವಂಥ ಇವರ ತಂದೆ ಶ್ರೀ ರಾಮಚಂದ್ರ ಭಟ್ ಅವರು ಬೆಳ್ತಂಗಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಉಪನ್ಯಾಸಕರಾದರೆ, ತಾಯಿ ಮಾಲಿನಿ ಹೆಗಡೆ ಅವರು ಕಲ್ಮಂಜದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿದ್ದಾರೆ. ಇವರು ತಮ್ಮ ಮಗನಿಗೆ ಬಹಳ ಚಂದದ ಸಾಲುಗಳನ್ನು ನಮ್ಮ ಮಾರುತಿ ಜನಸೇವಾ ಸಂಘದವರು ಇವರ ಸನ್ಮಾನ ಪತ್ರದಲ್ಲಿ, ಅಂದರೆ ಅವರಿಗೆ ಅಭಿನಂದನೆಯ ಸಾಲುಗಳನ್ನು ಬರೆದಿದ್ದಾರೆ. ಚಿನ್ಮಯ್ ಅನ್ನೋ ಹೆಸರಿನ ಬದಲಿಗೆ ಪ್ರಥಮ ಅನ್ನೋ ಹೆಸರನ್ನ ಇಡಬೇಕಿತ್ತು ಅಂತ. ಯಾಕೆ ಅಂತ ಹೇಳಿದರೆ, ಭಾಗವಹಿಸಿದ ಎಲ್ಲ ಸ್ಪರ್ಧೆಗಳಲ್ಲೂ ಪ್ರಥಮ ಸ್ಥಾನವನ್ನು ಚಿನ್ಮಯ್ ಅವರು ಪಡೆದಿದ್ದಾರೆ. ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಬರೋಬ್ಬರಿ 7 ಬಾರಿ ಜಿಲ್ಲೆಗೆ ಪ್ರಥಮ ಸ್ಥಾನ, ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ ಹಲವಾರು ಬಾರಿ ಪ್ರಥಮ ಸ್ಥಾನ, ರಾಜ್ಯ ಮಟ್ಟದ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದ ಕಲೋತ್ಸವದಲ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಥಮ ಸ್ಥಾನ, ಧರ್ಮಸ್ಥಳ ಶಾಂತಿವನ ಟ್ರಸ್ಟ್ ನಡೆಸಿದ ಕಂಠಪಾಠ ಸ್ಪರ್ಧೆಗಳಲ್ಲಿ 4 ಬಾರಿ ಪ್ರಥಮ ಸ್ಥಾನ. ಹೀಗೆ ರಾಶಿ ಬಹುಮಾನಗಳನ್ನು ಪಡೆಯುವುದರ ಮೂಲಕ ಕಲಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಚಿನ್ಮಯ್ರವರಿಗೆ ಮಾರುತಿ ಜನಸೇವಾ ಸಂಘ ಮಾರುತಿ ಸಾಧಕ ಪ್ರಶಸ್ತಿಯ ಗೌರವವನ್ನು ಅವರ ಸಾಧನೆಯ ಮುಕುಟಕ್ಕೆ ಸಲ್ಲಿಸ್ತಾ ಇದೆ. ಚಿನ್ಮಯ್ ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ 3 ಪ್ರತಿಭೆಯ ಅನರ್ಘ್ಯ ರತ್ನಗಳು ಭವಿಷ್ಯದ ದಿನಗಳಲ್ಲಿ ಭಾರತದ ಬಾನಂಗಳದಲ್ಲಿ ಸಾಧನೆಯ ಧ್ರುವತಾರೆಗಳಾಗಿ ಬೆಳಗಲಿ. ದೈವದೇವರುಗಳ ಅನುಗ್ರಹ, ಎಲ್ಲ ಹಿರಿಯರ ಆಶೀರ್ವಾದ ಇವರ ಬದುಕಿಗೆ ಶ್ರೀರಕ್ಷೆಯಾಗಿರಲಿ ಅನ್ನೋ